ಎಲ್ಲರಿಗೂ ನಮಸ್ಕಾರ. ನೀವು ಅನ್ಕೋತಾ ಇರ್ತೀರಾ ಅಂತ ಇವಳೇನು ಬಿಸಿಲಲ್ಲಿ ಕೂತು ವಿಡಿಯೋ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು, ನಾನು ಇವತ್ತು ಬಿಸಿಲಲ್ಲಿ ಕೂತು ವಿಡಿಯೋ ಮಾಡ್ತಾ ಇದ್ದೀನಿ. ಅಂದ್ರೆ ಈ ಬಿಸಿಲು ನನಗೆ ತಾಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಬೆಳಿಗ್ಗೆಯಿಂದನೂ ವೇಟ್ ಮಾಡ್ತಾ ಇದ್ದೀನಿ. ಯಾಕೆ ಇವಾಗಿನ ಜನರೇಷನ್ ಹೇಗಿದೆ ಅಂದ್ರೆ ನನ್ಗೆ ತಾಳ್ಮೆ ಅನ್ನೋದು ಇಲ್ಲ. ತಾಳ್ಮೆ ಅನ್ನೋದೇ ಇಲ್ಲ ಅನ್ಸುತ್ತೆ. ಏನೇ ಬೆಳಿಗ್ಗೆಯಿಂದ ಸಂಜೆ ತನಕನು ತಾಳ್ಮೆಕ್ಕಿಂತಲೂ ಇನ್ನೊಂದು ವಿಷಯ ನಮ್ಮ ಅಂದ್ರೆ ಹೆಣ್ಮಕ್ಳ ಮೈಂಡಲ್ಲಿ ಬರೋದು ಏನಂದ್ರೆ, ನಾವು ನಿಂತ ಜಾಗದಲ್ಲೇ ಬೆಳಿಗ್ಗೆಯಿಂದ ಸಂಜೆ ತನಕನು ಒಂದ್ ಬಿಸಿಲಿಗೋಸ್ಕರ ಒಂದ್ ಈ ಸೂರ್ಯನ ಬೆಳಕು ಡೈರೆಕ್ಟ್ ನಮ್ಗೆ ಮುಖಕ್ಕೆ ತಾಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಕಡೆ ನಿಂತಿದೀವಿ ಅಂದ್ರೆ, ನೋಡುವವರು ಆ ಕಡೆ ಈ ಕಡೆ ಇರೋ ಜನರು ಏನ್ ಅನ್ಕೋತಾರೆ, ಅದು ನಮ್ಮ ತಲೆಯಲ್ಲಿ ಬರೋ ಫಸ್ಟ್ ಒಂದು ಥಾಟ್. ನಾವು ಯಾವಾಗ ಅವರು ನೋಡ್ತಾರೆ, ಇವ್ರು ಮಾತಾಡ್ತಾರೆ, ಅವರು ಮಾತಾಡ್ತಾರೆ ಅಂತ ನಮ್ ತಲೆಯಲ್ಲಿ ಅದು ತಗೊಂಡ್ಬಂದ್ರೆ ಯಾವತ್ತು ನಾವು ನಿಂತ ಜಾಗದಿಂದ ನಾವು ಮುಂದೆ ಹೋಗೋದಕ್ಕೂ ಸಾಧ್ಯ ಇಲ್ಲ ಅಂತ ನಾನು ಅನ್ಕೋತೀನಿ. ಅದಕ್ಕೆ ನಮ್ಮ ಧ್ಯೇಯ ಎಲ್ಲಿರ್ಬೇಕು, ನಮ್ ಗೋಲ್ ಎಲ್ಲಿರ್ಬೇಕು, ಇದ್ರ ಮೇಲೆ ಇರ್ಬೇಕು ನಮ್ಮ ಧ್ಯಾನ. ಯಾವತ್ತು ಯಾರು ನೋಡ್ತಾರೆ ಬಿಡ್ತಾರೆ ನಮಗ್ ಬೇಡ. ಅದೆಲ್ಲ ಹಳೆ ಜನರೇಷನ್ ಅಲ್ಲಿ ಅವ್ರನ್ನ ನೋಡ್ತಾರೆ, ಇವ್ರು ಮಾಡ್ತಾರೆ, ಆ ಬಟ್ಟೆ ಈ ಬಟ್ಟೆ ತುಂಬಾ ಎದುರ್ಕೊಂಡು ಬದುಕಿರೋ ಲೈಫ್ ಎಲ್ಲ ಸಾಕಾಗೋಗಿದೆ. ಇವಾಗ ನಮಗ್ ಏನ್ ಬೇಕು, ನಮಗ್ ಯಾವ ತರ ಬೇಕು, ನಾವು ಆ ತರ ಬದುಕೋದಕ್ಕೆ ನಾವು ಸ್ಟಾರ್ಟ್ ಮಾಡ್ಲೇಬೇಕು. ಆಲ್ಮೋಸ್ಟ್ ಇವಾಗ ಎಷ್ಟೋ ಜನ ಆ ತರ ಮೋಟಿವೇಶನ್ ಆಗಿ ಇದ್ದಾರೆ. ಇಲ್ಲದವರಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ, ಬನ್ನಿ ಹೊರಗಡೆ ಎದ್ದು ಬನ್ನಿ. ಮನೇಲೆ ಕೂತಿರೋದೆಲ್ಲ ಹೆಣ್ಮಕ್ಳು ಲೈಫ್ ಅಂತ ಹೇಳ್ಬಿಟ್ಟು ನಿಮ್ಗೆ ಓದ್ಬೇಕಾ ಓದಿ, ಕೆಲ್ಸಕ್ಕೆ ಹೋಗ್ಬೇಕಾ ಕೆಲ್ಸಕ್ಕೆ ಹೋಗಿ, ನಿಮ್ ಕಾಲ ಮೇಲೆ ನೀವು ನಿಲ್ಲಿ. ಯಾವತ್ತು ಇನ್ನೊಬ್ಬರನ್ನ ಡಿಪೆಂಡ್ ಆಗಿ ಯಾವತ್ತೂ ಇರಬೇಡಿ ಅಂತ. ಈ ಬಿಸಿಲು ನನಗೆ ತಾಗ್ತಾ ಇದೆ, ನಾನು ತುಂಬಾ ಖುಷಿ ಪಡ್ತಾ ಇದ್ದೀನಿ. ಯಾಕಂದ್ರೆ ಬೆಳಿಗ್ಗೆ ನಾನು ಇಲ್ಲಿ ಇದೇ ಜಾಗದಲ್ಲಿ ನಾನ್ ಕೂದ್ರೆ ನನಗೆ ಈ ಬಿಸಿಲು ಸಿಗಲ್ಲ. ಈ ಬಿಸಿಲು ನಾನು ಸಿಗ್ಬೇಕಂದ್ರೆ ನಾನು ಸಂಜೆ ತನಕ ವೇಟ್ ಮಾಡ್ಲೇಬೇಕು. ಅದಕ್ಕೆ ನಾವು ಎಷ್ಟು ತಾಳ್ಮೆಯಿಂದ ಇರ್ತೇವೋ ನಮಗೆ ಬೇಕಿರೋ ಗುರಿ ನಾವು ಮುಟ್ಟಬಹುದು ಅಂತ ನನ್ನ ಅನಿಸಿಕೆ. ನಿಮಗೇನಿರ್ಬೋದು ಅಂತ ಹೇಳ್ಬಿಟ್ಟು ಮೆಸೇಜಲ್ಲಿ ಕಮೆಂಟ್ ಮಾಡ್ಬಿಡಿ. ಎಲ್ರಿಗೂ ಧನ್ಯವಾದಗಳು.